ಬಂಧುಗಳೇ, ನಾವು ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನವನ್ನು ಆಚರಿಸ್ತಾನೆ ಬಂದಿದ್ದೇವೆ. ಜಾಗೃತಿಯನ್ನು ಮೂಡಿಸ್ತಾನೇ ಇದೆ. ಆದರೂ ಕೂಡ ವಾತಾವರಣ ಕಲುಷಿತವಾಗುವುದು ಮಾತ್ರ ನಿಲ್ಲೇ ಇಲ್ಲ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗಲೇ ಇಲ್ಲ. ಸಸಿಗಳನ್ನು ಬೆಳೆಸೋದಕ್ಕೆ ಆಗ್ತಾನೇ ಇಲ್ಲ ನಮ್ಮ ಕೈಲಿ. ಇದಕ್ಕೆ ಕಾರಣ ಏನು ಅಂದರೆ, ಪರಿಸರ ದಿನ ಜೂನ್ 5ಕ್ಕೆ ಮಾತ್ರ ಸೀಮಿತ ಆಗ್ತಾ ಇರೋದು. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇರೋದು. ನಮಗೆ ಪ್ರತಿದಿನ ಪರಿಸರ ದಿನ ಆಗಬೇಕು. ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಗೃತಿ ಮೂಡಿಸೋದ್ರಿಂದ ಪರಿಸರ ಸಂರಕ್ಷಣೆ ಆಗೋಲ್ಲ ಸ್ನೇಹಿತರೆ. ಬದಲಾಗಿ ಅದನ್ನು ನಾವೆಲ್ಲರೂ ಕೂಡ ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನನ ಮಾಡಬೇಕು. ಜಾಗೃತಿಯನ್ನು ಮೂಡಿಸಿ ಎಲ್ಲರನ್ನು ಬದಲಾಯಿಸೋ ಮೊದಲು ನಾವು ಬದಲಾಗಬೇಕು. ಪರಿಸರ ಸಂರಕ್ಷಣೆಗೆ ಮತ್ತು ಮುಂದಿನ ಜನಾಂಗಕ್ಕೋಸ್ಕರ ನಮ್ಮ ಕೊಡುಗೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಮೊದಲು ನೂರಾರು ಸಸಿ ನೋಡೋದು ಬೇಡ. ಕೇವಲ ಒಂದೆರಡು ಸಸಿ ನೆಟ್ಟು ಅದನ್ನು ಜೋಪಾನವಾಗಿ ಬೆಳೆಸ್ಬಿಟ್ರೆ ಸಾಕು. ನಿಮ್ಗೆ ಸಸಿ ನೆಟ್ಟು ಬೆಳೆಸೋಕ್ಕಾಗಲ್ವಾ? ತೊಂದರೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇರೋ ಸಸಿಗಳನ್ನು ಮಾತ್ರ ಹಾಳು ಮಾಡಬೇಡಿ, ಬೆಳೆದಿರೋ ಮರಗಳನ್ನು ಮಾತ್ರ ಹಾಳು ಮಾಡಬೇಡಿ. ನೀವು ಮೊದಲು ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡ್ಕೊಳ್ಳಿ. ಕಾಗದ ಮತ್ತು ಬಟ್ಟೆ ಬ್ಯಾಗ್ಗಳನ್ನು ಬಳಸುವಂಥ ಪ್ರಯತ್ನಗಳಾಗಲಿ. ನೀವು ದಿನನಿತ್ಯ ಏನು ಪ್ಲಾಸ್ಟಿಕ್ಕನ್ನು ಬೆಳೆಸ್ತಾ ಇದ್ದೀರೋ ಅದನ್ನು ದಿನೇ ದಿನೇ ಕಡಿಮೆ ಮಾಡ್ಕೊಳ್ತೀನಿ ಅಂತ ನಿಮಗೆ ನೀವೇ ಶಪಥ ಮಾಡ್ಕೊಳ್ಳಿ. ನಿಮ್ಮ ಕಾರ್ಖಾನೆಯಿಂದ ಹೊರಹೋಗ್ತಾ ಇರುವಂತಹ ಹೊಗೆಗಳನ್ನು ಕಡಿಮೆ ಮಾಡುವಂಥ ಪ್ರಯತ್ನ ಮಾಡಿ. ಅಲ್ಲಿಂದ ಹೊರಬರ್ತಾ ಇರುವಂತಹ ರಾಸಾಯನಿಕಗಳನ್ನ ಕಡಿಮೆ ಮಾಡುವಂಥ ಕೆಲಸ ಮಾಡಿ. ಅವುಗಳ ಶುದ್ಧೀಕರಣಕ್ಕೋಸ್ಕರ ಪ್ರಯತ್ನಗಳಾಗಲಿ. ಇಂತಹ ನಿಮ್ಮಿಂದಲೇ ಆಗುವಂತಹ 10 ಪ್ರಯತ್ನಗಳನ್ನು ಮಾಡೋದ್ರಿಂದ ಪರಿಸರ ತಂತಾನೇ ಉಳಿಯುತ್ತೆ. ನಾವು ಯಾರು ಪರಿಸರಕ್ಕೋಸ್ಕರ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಪರಿಸರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಆದರೆ ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ. ನಾವು ವೈಯಕ್ತಿಕ ಆಸಕ್ತಿಗಳನ್ನು ತೆಗೆದುಕೊಳ್ತಾ ಇಲ್ಲ. ವೈಯಕ್ತಿಕ ಆಸಕ್ತಿಗಳನ್ನ ತೆಗೆದುಕೊಂಡ್ರೆ ಮಾತ್ರ ನಮ್ಮ ಮುಂದಿನ ಜನಾಂಗಕ್ಕೆ ಒಳ್ಳೆಯ ಪರಿಸರವನ್ನು ಬಿಟ್ಟೋಗೋದಕ್ಕೆ ಸಾಧ್ಯ. ಬದಲಾವಣೆಯನ್ನು ನಿರೀಕ್ಷಿಸೋದು ಯಾರಿಂದನೂ ಅಲ್ಲ, ಅದು ನಮ್ಮಿಂದಲೇ ಆಗಬೇಕು. ಪ್ರತಿದಿನವೂ ಆಗಬೇಕು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಬಂಧುಗಳೇ. ಮಿತ್ರರೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ಇಂದು ನಾವು ವಿಜ್ಞಾನ ವಿಭಾಗದಲ್ಲಿ ಬರುವಂತಹ ಪರಿಸರ ಮಾಲಿನ್ಯ ಮತ್ತು ಅದರ ವಿಧಗಳು ಹಾಗೂ ಅದರಿಂದ ಉಂಟಾಗುವಂತಹ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಪರಿಸರದ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಲಕ್ಷಣಗಳಲ್ಲಿ ಉಂಟಾಗುವ ಅನಪೇಕ್ಷಿತ ಬದಲಾವಣೆಗೆ ಪರಿಸರ ಮಾಲಿನ್ಯ ಎನ್ನುತ್ತಾರೆ. ಮಾಲಿನ್ಯವನ್ನುಂಟು ಮಾಡುವ ವಸ್ತುವಿಗೆ ಮಾಲಿನ್ಯಕಾರಕಗಳು ಎನ್ನುತ್ತಾರೆ. ಮಾಲಿನ್ಯಗಳನ್ನು 2 ಗುಂಪುಗಳಾಗಿ ವಿಂಗಡಿಸಬಹುದು. ಒಂದು, ಜೈವಿಕವಾಗಿ ವಿಘಟನೆಗೆ ಒಳಗಾಗುವಂತಹ ಮಾಲಿನ್ಯಕಾರಕಗಳು. ಇಂತಹ ಮಾಲಿನ್ಯಕಾರಕಗಳನ್ನು ಸೂಕ್ಷ್ಮಾಣುಜೀವಿಗಳಿಂದ ವಿಘಟನೆಗೆ ಒಳಪಡಿಸುವ ಮೂಲಕ ಹಾನಿಕಾರಕವಲ್ಲದ ರೂಪಕ್ಕೆ ಪರಿವರ್ತಿಸಬಹುದಾಗಿದೆ. ಉದಾಹರಣೆಗೆ ಒಳಚರಂಡಿ ನೀರು, ಕಸಕಡ್ಡಿಗಳು, ಕಾಗದ ಇತ್ಯಾದಿಗಳಾಗಿದೆ. 2, ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕಗಳು. ಇಂತಹ ಮಾಲಿನ್ಯಕಾರಕಗಳು ಯಾವುದೇ ಸೂಕ್ಷ್ಮಾಣುಜೀವಿಗಳಿಂದ ವಿಘಟಿಸಲಾಗುವುದಿಲ್ಲ. ಈ ರೀತಿಯ ಮಾಲಿನ್ಯಕಾರಕಗಳು ಪರಿಸರದಲ್ಲಿ ಉಳಿದು ಜೈವಿಕ ಸಂವರ್ಧನೆಗೆ ಸಮಸ್ಯೆಯಾಗುತ್ತವೆ. ಉದಾಹರಣೆಗೆ ಪ್ಲಾಸ್ಟಿಕ್, DDT, BHC ಇತ್ಯಾದಿಗಳಾಗಿದೆ. ಪರಿಸರ ಮಾಲಿನ್ಯದ ವಿಧಗಳು. ಪರಿಸರ ಮಾಲಿನ್ಯಗಳನ್ನು 6 ವಿಧಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಭೂ ಮಾಲಿನ್ಯ, ಶಬ್ದ ಮಾಲಿನ್ಯ, ಉಷ್ಣ ಮಾಲಿನ್ಯ, ವಿಕಿರಣ ಮಾಲಿನ್ಯಗಳಾಗಿದೆ. 1, ವಾಯು ಮಾಲಿನ್ಯ. ಅನಪೇಕ್ಷಿತ ವಸ್ತುಗಳು ವಾತಾವರಣಕ್ಕೆ ಬಿಡುಗಡೆಯಾಗುವುದಕ್ಕೆ ವಾಯು ಮಾಲಿನ್ಯ ಎನ್ನುತ್ತಾರೆ. ಕೈಗಾರಿಕೆಗಳು, ವಾಹನಗಳು, ಆಧುನಿಕ ವ್ಯವಸಾಯ ಪದ್ಧತಿ, ರಾಸಾಯನಿಕ ವಸ್ತುಗಳು ಮತ್ತು ವಿಷಾನಿಲಗಳು ವಾಯು ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳಾಗಿದೆ. ಕೆಲವು ವಿಷಾನಿಲಗಳು ವಾತಾವರಣದಲ್ಲಿರುವ ನೈಟ್ರೋಜನ್ ಆಕ್ಸೈಡ್ಗಳ ಜೊತೆ ದ್ಯುತಿರಾಸಾಯನಿಕ ಕ್ರಿಯೆಗೆ ಒಳಗಾಗಿ ದ್ಯುತಿರಾಸಾಯನಿಕ ಸ್ಮಾಗನ್ನು ಉತ್ಪಾದಿಸುತ್ತವೆ. ಸ್ಮಾಗ್ ಎಂದರೆ ಹೊಗೆ ಮತ್ತು ಮಂಜಿನ ಮಿಶ್ರಣವಾಗಿದೆ. ಹಾಗೆಯೇ ಆಮ್ಲದ ಮಳೆ. ಇದು ಸುಮಾರು 70% ಗಂಧಕಾಮ್ಲ ಮತ್ತು 30% ನೈಟ್ರಿಕ್ ಆಮ್ಲಗಳ ಮಿಶ್ರಣಕ್ಕೆ ಆಮ್ಲದ ಮಳೆ ಎನ್ನುತ್ತೇವೆ. ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಪ್ರಪಂಚದ ಸಿಲಿಕಾನ್ ವ್ಯಾಲಿ ಮೆಕ್ಸಿಕೋ,
ಭಾರತದ ಸಿಲಿಕಾನ್ ವ್ಯಾಲಿ ಬೆಂಗಳೂರು, ಭಾರತದ ಸೈಲೆಂಟ್ ಸಿಲಿಕಾನ್ ವ್ಯಾಲಿ ಕೇರಳ ಆಗಿದೆ. ಆಮ್ಲದ ಮಳೆ ಎಂಬ ಪದವನ್ನು ಬಳಸಿದವರು ಅಗ್ನಿಶ್ ಸ್ಮಿತ್ ಆಗಿದ್ದಾರೆ. ವಾಯುಮಾಲಿನ್ಯದ ಪರಿಣಾಮಗಳನ್ನು ನೋಡುವುದಾದರೆ, ಒಂದು, ಜನರ ಆರೋಗ್ಯದ ಮೇಲೆ ಉಂಟಾಗುವಂತಹ ಪರಿಣಾಮಗಳು. ಮಲಿನಗೊಂಡ ವಾಯುವಿನ ಸೇವನೆಯಿಂದ ಬ್ರಾಂಕೈಟಿಸ್, ಅಲರ್ಜಿ ಉಂಟಾಗುತ್ತದೆ. ಸ್ಮಾಗ್ ಉಸಿರಾಟದ ತೊಂದರೆಗಳನ್ನು ಉಂಟು ಮಾಡುತ್ತದೆ. ಕಾರ್ಬನ್ ಮಾನಾಕ್ಸೈಡ್ ರಕ್ತದ ಹಿಮೋಗ್ಲೋಬಿನ್ ಜೊತೆಗೂಡಿ ತೀವ್ರ ಉಸಿರಾಟದ ತೊಂದರೆಯನ್ನು ಉಂಟು ಮಾಡುತ್ತದೆ. 1984 ಡಿಸೆಂಬರ್ 2 ಭೂಪಾಲ್ ಅನಿಲ ದುರಂತ ನಡೆಯಿತು. ಇದರಲ್ಲಿ ಸೋರಿಕೆಯಾದ ವಿಷ ಅನಿಲ ಮೀಥೈಲ್ ಐಸೋಸೈನೈಡ್ ಆಗಿದೆ. 2, ಜೈವಿಕ ವರ್ಗದ ಮೇಲೆ ಉಂಟಾಗುವಂತಹ ಪರಿಣಾಮಗಳು. ಮಣ್ಣಿನ ಆಮ್ಲೀಯತೆ ಇದರಿಂದ ಹೆಚ್ಚಾಗುತ್ತದೆ. ವಾಯುಮಾಲಿನ್ಯ ಸೂಚಿಗಳಾದಂತಹ ಕಲ್ಲುವುಗಳ ಬೆಳವಣಿಗೆಯನ್ನು ತಡೆಯುತ್ತದೆ. ಆಮ್ಲದ ಮಳೆಯಿಂದ ಜೈವಿಕ ಸಂಕುಲ ನಾಶಗೊಳ್ಳುತ್ತಾ ಹೋಗುತ್ತದೆ. ಆಮ್ಲದ ಮಳೆಗೆ ಕಾರಣವಾದಂತಹ ಆಮ್ಲಗಳೆಂದರೆ ಗಂಧಕಾಮ್ಲ ಮತ್ತು ನೈಟ್ರಿಕ್ ಆಮ್ಲಗಳಾಗಿದೆ. ಆಮ್ಲದ ಮಳೆಗೆ ಕಾರಣವಾದಂತಹ ಅನಿಲಗಳು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳು ಕೂಡ ಆಗಿವೆ. 3, ಕಟ್ಟಡ ಹಾಗೂ ಸ್ಮಾರಕಗಳ ಮೇಲೆ ಉಂಟಾಗುವಂತಹ ಪರಿಣಾಮಗಳನ್ನು ನೋಡುವುದಾದರೆ, ಆಮ್ಲೀಯ ಮಳೆ ಮತ್ತು ಸ್ಮಾಗ್ ಐತಿಹಾಸಿಕ ಸ್ಮಾರಕಗಳನ್ನು ಹಾನಿಯುಂಟು ಮಾಡುತ್ತವೆ. ಕ್ಲೋರೋಫ್ಲೋರೋ ಕಾರ್ಬನ್ಗಳು ವಾಯುಮಾಲಿನ್ಯಕಾರಕ ರಬ್ಬರ್ ವಸ್ತುಗಳನ್ನು ಉತ್ಕರ್ಷಿಸುತ್ತವೆ. ಐತಿಹಾಸಿಕ ಕಟ್ಟಡಗಳಾದಂತಹ ತಾಜ್ ಮಹಲ್ ಮತ್ತು ವಿಧಾನಸೌಧಗಳು ತಮ್ಮ ಹೊಳಪನ್ನು ಕಳೆದುಕೊಳ್ಳುತ್ತಿವೆ. 4ನೇದು, ಹವಾಗುಣದ ಮೇಲೆ ಉಂಟಾಗುವಂತಹ ಪರಿಣಾಮಗಳು. ಇಂಧನಗಳ ಮಿತಿಮೀರಿದ ಬಳಕೆಯಿಂದ ವಾಯುಮಾಲಿನ್ಯ ಹೆಚ್ಚಾಗುತ್ತದೆ. ಹವಾಗುಣದ ತಾಪವೂ ಕೂಡ ಹೆಚ್ಚಾಗುತ್ತದೆ. ಹಸಿರು ಮನೆ ಪರಿಣಾಮ ಉಂಟಾಗ್ತಾ ಹೋಗುತ್ತದೆ. CFCಗಳಿಂದ ಓಝೋನ್ ಪದರ ಹಾನಿಗೊಳಪಡುತ್ತದೆ. ಓಝೋನ್ ಪದರ ಹಾನಿಯಾಗುವುದರಿಂದ ನೇರಳಾತೀತ ಕಿರಣಗಳಿಂದ ಚರ್ಮ ದಹನ, ಚರ್ಮ ಕ್ಯಾನ್ಸರ್ ಮತ್ತು ಲ್ಯುಕೇಮಿಯಾಗಳು ಉಂಟಾಗುತ್ತದೆ. ಹಾಗೆಯೇ ಇಂಗಾಲದ ಡೈಆಕ್ಸೈಡ್ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದಂತಹ ಅನಿಲವಾಗಿದೆ. ಹಾಗಾದರೆ ವಾಯು ಮಾಲಿನ್ಯವನ್ನು ನಿಯಂತ್ರಿಸುವುದು ಹೇಗೆ ಎಂದು ತಿಳಿದುಕೊಳ್ಳುವುದಾದರೆ, ನಗರದ ಹೊರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದಕ್ಕೆ ಪ್ರೋತ್ಸಾಹಿಸಬೇಕು. ಕೈಗಾರಿಕೆಗಳ ಚಿಮಣಿಯನ್ನು ಎತ್ತರಿಸಬೇಕಾಗುತ್ತದೆ. ಅರಣ್ಯಗಳನ್ನು ಬೆಳೆಸುವಂತಹ ನಿರಂತರ ಪ್ರಯತ್ನಗಳು ನಡೀತಾ ಇರಬೇಕಾಗುತ್ತದೆ. ವಾಹನಗಳಲ್ಲಿ ಹೆಚ್ಚು ಸಾಮರ್ಥ್ಯದ ಯಂತ್ರಗಳನ್ನು ಅಳವಡಿಸಬೇಕಾಗುತ್ತದೆ. ಹೊಗೆ ಬಾರದಂತೆ ಒಲೆಗಳನ್ನು ಬಳಸುವಂಥದ್ದು ಮಾಡಬೇಕಾಗುತ್ತದೆ. ಸೀಸರಹಿತವಾದಂತಹ ಪೆಟ್ರೋಲನ್ನು ಬಳಸುವುದು ಮಾಡಬೇಕಾಗುತ್ತದೆ. ವಾಯು ಮಾಲಿನ್ಯಕ್ಕೆ ಸಂಬಂಧಿಸಿದಂತಹ ಕಾನೂನುಗಳನ್ನು ಜಾರಿಗೊಳಿಸುವುದು ಮತ್ತು ತಪ್ಪಿತಸ್ಥರಿಗೆ ಸೂಕ್ತ ಕಠಿಣ ಶಿಕ್ಷೆಯನ್ನು ವಿಧಿಸುವುದನ್ನು ಮಾಡಿದಾಗ ವಾಯು ಮಾಲಿನ್ಯವನ್ನು ಅಲ್ಪ ಮಟ್ಟಿಗೆ ನಿಯಂತ್ರಣಕ್ಕೆ ತರೋದಕ್ಕೆ ಸಾಧ್ಯ ಆಗುತ್ತದೆ. ಇನ್ನು 2ನೇದಾಗಿ ಜಲಮಾಲಿನ್ಯ. ಅನಪೇಕ್ಷಿತ ವಸ್ತುಗಳು ನೀರಿಗೆ ಸೇರಿ ಮಲಿನವಾಗುವುದಕ್ಕೆ ಜಲಮಾಲಿನ್ಯ ಎನ್ನುತ್ತಾರೆ. ಈ ಜಲಮಾಲಿನ್ಯಕ್ಕೆ ಕಾರಣಗಳನ್ನು ನೋಡುವುದಾದರೆ, ಕೈಗಾರಿಕಾ ತ್ಯಾಜ್ಯಗಳು, ಕಾಗದದ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ, ಆಹಾರ ಸಂಸ್ಕರಣಾ ಘಟಕಗಳಿಂದ ಬಿಡುಗಡೆಯಾಗುವಂತಹ ತ್ಯಾಜ್ಯ ವಸ್ತುಗಳು ನೇರವಾಗಿ ನೀರನ್ನು ಸೇರುವುದರಿಂದ ಜಲಮಾಲಿನ್ಯ ಉಂಟಾಗುತ್ತದೆ. ಈ ತ್ಯಾಜ್ಯ ದ್ರವದಲ್ಲಿ ಕ್ಯಾಡ್ಮಿಯಂ, ಸೀಸ, ಕ್ರೋಮಿಯಂ, ಮರ್ಕ್ಯುರಿ, ಫ್ಲೋರಿನ್ ಆಮ್ಲಗಳು, ಕ್ಷಾರಗಳು ಮುಂತಾದ ವಿಷಕಾರಿ ಪದಾರ್ಥಗಳಿರುತ್ತವೆ. ನಂತರ ಒಳಚರಂಡಿ ನೀರು. ಒಳಚರಂಡಿ ನೀರಿನಲ್ಲಿ ಮಾನವ ಮತ್ತು ಪ್ರಾಣಿಗಳ ತ್ಯಾಜ್ಯ ಪದಾರ್ಥಗಳು ನೀರನ್ನು ಸೇರುವುದರ ಮೂಲಕ ಜಲಮಾಲಿನ್ಯವನ್ನು ಉಂಟು ಮಾಡುತ್ತದೆ. ಮತ್ತೊಂದು ಕಾರಣವೆಂದರೆ ಕೃಷಿ ತ್ಯಾಜ್ಯಗಳು. ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳ ಉಳಿಕೆಗಳು ಮುಂತಾದ ಕೃಷಿ ಮೂಲದ ಉಳಿಕೆಗಳು ಸುಲಭವಾಗಿ ನೈಸರ್ಗಿಕ ನೀರಿನ ಮೂಲವನ್ನು ಸೇರಿಕೊಳ್ಳುವುದರಿಂದ ಜಲಮಾಲಿನ್ಯ ಉಂಟಾಗುತ್ತದೆ. ತೀವ್ರ ತಾಪಮಾನದ ನೀರಿನ ಬಿಡುಗಡೆ. ಕೆಲವು ಕೈಗಾರಿಕೆಗಳಿಂದ ಹಾಗೂ ಅಣುಶಕ್ತಿ ಕೇಂದ್ರಗಳಿಂದ ಬಿಡುಗಡೆಯಾಗುವ ತೀವ್ರ ತಾಪಮಾನದ ನೀರು ನೈಸರ್ಗಿಕ ಮೂಲಗಳನ್ನು ಸೇರಿ ಜೀವಹಾನಿಯನ್ನು ಉಂಟು ಮಾಡುವುದಕ್ಕೆ ಕಾರಣವಾಗಿದೆ. ಇನ್ನು ಕೊನೆಯ ಕಾರಣವನ್ನು ನೋಡುವುದಾದರೆ, ಎಣ್ಣೆ ಶುದ್ಧೀಕರಣ ಘಟಕಗಳು. ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳಿಂದ ಸೋರುವಿಕೆಯಾಗುವ ತೈಲ ನೀರನ್ನು ಮಾಲಿನ್ಯಗೊಳಿಸುತ್ತದೆ. ಇಷ್ಟು ಅಂಶಗಳು ಕೂಡ ಜಲಮಾಲಿನ್ಯಕ್ಕೆ ಕಾರಣಗಳಾಗಿ ನಿಲ್ಲುತ್ತವೆ. ಜಲಮಾಲಿನ್ಯದ ಪರಿಣಾಮಗಳನ್ನು ನೋಡುವುದಾದರೆ, ಪಾದರಸ, ಕ್ರೋಮಿಯಂ, ಕ್ಯಾಡ್ಮಿಯಂ, ಸೀಸ ಮಾಲಿನ್ಯಕಾರಕಗಳು ವಿಷಯುಕ್ತವಾಗಿವೆ. ಆಹಾರದ ಸರಪಳಿಯನ್ನು ಸೇರುವುದರ ಮೂಲಕ ಕಾಯಿಲೆಯನ್ನುಂಟು ಮಾಡುತ್ತವೆ. ಮರ್ಕ್ಯುರಿ
ಮಿನಮಾಟ ಎಂಬ ರೋಗವನ್ನು ತರುತ್ತದೆ. ಇದರ ಪ್ರಮುಖ ಲಕ್ಷಣಗಳು ನಾಲಿಗೆ, ತುಟಿ ಮತ್ತು ಕೈಕಾಲುಗಳು ನಿಶ್ಚಲ ಸ್ಥಿತಿಗೆ ಬರುತ್ತವೆ. ಸೀಸವು ದೇಹವನ್ನು ಸೇರುವುದರಿಂದ ನರವ್ಯೂಹದ ತೊಂದರೆಗಳಾಗುತ್ತವೆ. ಕ್ಯಾಡ್ಮಿಯಂನಿಂದ ಇಟಾಯಿ ಎಂಬ ರೋಗ ಬರುತ್ತದೆ. DDT ಆಹಾರ ಸರಪಳಿ ಸೇರುವುದರಿಂದ ಜೈವಿಕ ಸಂವರ್ಧನೆಗೆ ಮಾರಕವಾಗುತ್ತದೆ. ಕೈಗಾರಿಕೆಗಳಿಂದ ಹೊರಬರುವ ತ್ಯಾಜ್ಯಗಳು ನೈಸರ್ಗಿಕ ನೀರಿನ ಆಕಾರಗಳನ್ನು, ನೀರಿನ ಬಣ್ಣ, ವಾಸನೆ ಮತ್ತು ರುಚಿಯನ್ನು ಬದಲಿಸುತ್ತವೆ. ಜಲಮಾಲಿನ್ಯದಿಂದ ಕಾಲರಾ, ಅಮೀಬಿಯಾಸಿಸ್ ಮತ್ತು ಇತರೆ ಕಾಯಿಲೆಗಳು ಕೂಡ ಹರಡುತ್ತವೆ. ಇನ್ನು ಜಲಮಾಲಿನ್ಯದ ನಿಯಂತ್ರಣ ಕ್ರಮಗಳನ್ನು ನೋಡುವುದಾದರೆ, ಒಳಚರಂಡಿಯನ್ನು ಶುದ್ಧೀಕರಿಸಬೇಕು. ಕೈಗಾರಿಕಾ ತ್ಯಾಜ್ಯಗಳನ್ನು ಶುದ್ಧೀಕರಣ ಮಾಡುವುದರಿಂದ ಜಲಮಾಲಿನ್ಯವನ್ನು ನಿಯಂತ್ರಿಸಬಹುದು. 3. ಭೂಮಾಲಿನ್ಯ. ಅನಪೇಕ್ಷಿತ ವಸ್ತುಗಳು ಮಣ್ಣಿನಲ್ಲಿ ಸೇರುವುದಕ್ಕೆ ಭೂಮಾಲಿನ್ಯ ಎನ್ನುತ್ತಾರೆ. ಭೂಮಾಲಿನ್ಯಕ್ಕೆ ಕಾರಣಗಳನ್ನು ನೋಡುವುದಾದರೆ, ಜನಬಳಕೆಯ ತ್ಯಾಜ್ಯಗಳು ಅಂದರೆ ಪ್ಲಾಸ್ಟಿಕ್ ವಸ್ತುಗಳು, ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರಗಳು, DDT ಮತ್ತು BHCಗಳ ಬಳಕೆ, ಕೈಗಾರಿಕಾ ತ್ಯಾಜ್ಯಗಳು, ಅತಿಯಾದ ನಗರೀಕರಣ. ಇಷ್ಟೂ ಅಂಶಗಳು ಕೂಡ ಭೂಮಾಲಿನ್ಯಕ್ಕೆ ಕಾರಣಗಳಾಗಿ ನಿಲ್ಲುತ್ತವೆ. ಇಷ್ಟೂ ಅಂಶಗಳಿಂದ ಭೂಮಾಲಿನ್ಯವಾಗುತ್ತದೆ ಎಂಬುದನ್ನು ಅರಿತು ಕೆಲವೊಂದು ವಸ್ತುಗಳನ್ನು ನಿಷೇಧಿಸಲಾಗಿದೆ. ಅಂತಹ ನಿಷೇಧಿಸಿರುವ ವಸ್ತುಗಳೆಂದರೆ 40 ಮೈಕ್ರಾನ್ಗಿಂತ ಕಡಿಮೆ ಇರುವ ಪ್ಲಾಸ್ಟಿಕ್, ಎಂಡೋಸಲ್ಫಾನ್ ಕೀಟನಾಶಕ, ಆಸ್ಟಿನ್ ಔಷಧಿ. ಇಷ್ಟು ವಸ್ತುಗಳನ್ನು ನಿಷೇಧಿಸಲಾಗಿದೆ. ಹಾಗಾದರೆ ಭೂಮಾಲಿನ್ಯ ನಿಯಂತ್ರಣ ಮಾಡುವ ವಿಧಾನಗಳನ್ನು ತಿಳಿದುಕೊಳ್ಳೋಣ. ಕೀಟನಾಶಕದ ಬಳಕೆಯನ್ನು ಮಿತಿಗೊಳಿಸುವುದು, ಮಣ್ಣಿನ ಸಾರ ಸಂರಕ್ಷಣೆಗೆ ಕ್ರಮವನ್ನು ತೆಗೆದುಕೊಳ್ಳುವುದು, ಪ್ಲಾಸ್ಟಿಕ್ ಪ್ರಮಾಣದ ಬಳಕೆಯನ್ನು ಮಿತಿಗೊಳಿಸುವುದು, ಆಸ್ಪತ್ರೆ ಮತ್ತು ಚಿಕಿತ್ಸಾಲಯಗಳಿಂದ ಉಂಟಾಗುವ ತ್ಯಾಜ್ಯ ವಸ್ತುಗಳನ್ನು ಸೂಕ್ತ ವಿಲೇವಾರಿ ಮಾಡುವುದು, ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶಗಳನ್ನು ಮತ್ತು ನಿಯಮಗಳನ್ನು ಪಾಲಿಸುವುದು. 4ನೇದಾಗಿ ಶಬ್ದ ಮಾಲಿನ್ಯ. ವಾಹನಗಳು, ಧ್ವನಿವರ್ಧಕಗಳು, ಕೈಗಾರಿಕೆಗಳಿಂದ ಸಾಮಾನ್ಯವಾಗಿ ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ಶಬ್ದ ಮಾಲಿನ್ಯದ ಪರಿಣಾಮಗಳು. ಶಬ್ದ ಮಾಲಿನ್ಯವು ಮಾನವನ ನರಮಂಡಲದ ವ್ಯವಸ್ಥೆಯ ಮೇಲೆ ನೇರ ಪರಿಣಾಮವನ್ನುಂಟು ಮಾಡುವುದರಿಂದ ಕಿವುಡುತನ, ತಲೆನೋವು, ರಕ್ತದೊತ್ತಡ ಏರಿಕೆ, ಮೆದುಳಿನ ಅಸಾಮಾನ್ಯತೆ ಇತ್ಯಾದಿ ರೋಗಗಳಿಗೆ ಕಾರಣವಾಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಕರ್ಕಶ ಶಬ್ದವು ಅಹಿತಕರ ಭಾವನೆಗಳಿಗೆ, ಮುಂಗೋಪ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗಿದೆ. ಹಾಗಾದರೆ ಶಬ್ದ ಮಾಲಿನ್ಯ ನಿಯಂತ್ರಣ ಮಾಡುವಂತಹ ವಿಧಾನಗಳು ಯಾವ್ಯಾವುದು? ಅಂತಹ ವಿಧಾನಗಳೆಂದರೆ ಹಳೆಯ ಯಂತ್ರೋಪಕರಣಗಳನ್ನು ಬದಲಾಯಿಸುವುದು, ಕೈಗಾರಿಕೆಗಳಲ್ಲಿ ಕಾರ್ಮಿಕರಿಗೆ ಶಬ್ದ ನಿಯಂತ್ರಣ ಸಾಧನಗಳನ್ನು ಒದಗಿಸುವುದು, ಹೆಚ್ಚು ಶಬ್ದ ಮಾಡುವ ವಾಹನಗಳಿಗೆ ನಗರದ ಹೊರ ಪ್ರದೇಶದಲ್ಲಿ ನಿಲುಗಡೆ ಸೌಲಭ್ಯವನ್ನು ಒದಗಿಸುವುದು, ಧ್ವನಿವರ್ಧಕ ಬಳಕೆಯನ್ನು ನಿಯಂತ್ರಿಸುವುದು, ಶಬ್ದವನ್ನು ಹೀರಿಕೊಳ್ಳಬಲ್ಲ ಅಗಲ ಎಲೆಯ ಸಸ್ಯಗಳನ್ನು ಬಳಸುವುದು. ಇವುಗಳಿಂದ ಶಬ್ದ ಮಾಲಿನ್ಯವನ್ನು ನಿಯಂತ್ರಣ ಮಾಡಬಹುದಾಗಿದೆ. ಹಾಗಾದರೆ ಸಂಕ್ಷಿಪ್ತವಾಗಿ ಲೋಹಗಳಿಂದ ಬಾಧಿಸುವಂತಹ ಕಾಯಿಲೆಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪಾದರಸದಿಂದ ಮಿನಿಮಾಟ ಕಾಯಿಲೆ, ಕ್ಯಾಡ್ಮಿಯಂನಿಂದ ಇಟಾಯಿ ಕಾಯಿಲೆ, ಕ್ರೋಮಿಯಂನಿಂದ ಕ್ಯಾನ್ಸರ್ ಕಾಯಿಲೆ, ತಾಮ್ರದಿಂದ ಸ್ನಾಯು ಸೆಳೆತ, ಸೀಸದಿಂದ ನರದೌರ್ಬಲ್ಯದಂತಹ ಕಾಯಿಲೆಗಳು ಬಾಧಿಸಲ್ಪಡುತ್ತವೆ. ಇಂತಹ ಸಾಮಾನ್ಯ ಜ್ಞಾನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.